ಯಪ್ಪ ಏನು ಬೆಂಕಿ ಥರ ಕಾಣಿಸ್ತೆ ಮತ್ತೆ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹೆಣ್ಮಕ್ಳು ಕೈಯಲ್ಲಿ ಚೌಟ್ಕೊಡ್ಬೇಕು, ಹೆಣ್ಮಕ್ಳು ಕೈಯಲ್ಲಿ ಗಾಡಿ ಇಟ್ಕೋಬೇಕು. ನಿನ್ಗೆ ಯಾಕೆ ಆಮೇಲೆ ಈ ಥರ ಎಲ್ಲ ಮಾಡಿದ್ರೆ ಹೆಣ್ಮಕ್ಳು ಉದ್ಧಾರ ಆಗ್ತಾರ. ಎರಡು ಕೈಯಲ್ಲಿ 3 ಐಟಮ್ ಹಿಂಗೆ ನಾವು ಸಾಕಾಗಿಲ್ಲ. ಯಾಕಂದರೆ ಒಂದು ಕೈಯಲ್ಲಿ ಪೊರಕೆ ಇದೆ, ಒಂದು ಕೈಯಲ್ಲಿ ತೋರಿಸ್ತೀನಿ ನಿಮಗೆ. ಕಾಲೇಜ್ಗೆ ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೆಗ್ಯುಲರಾಗಿ ಡೈಲಿ ಹಾಕ್ತಿದ್ದಂತ ನನ್ನಲ್ಲಿರುವಂತಹ ಟ್ಯಾಲೆಂಟ್. ಒಂದ್ಸರಿ ಕೆಲ್ಸಕ್ಕೆ ಇಳಿದ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಬಂದ್ಬಿಡ್ತು. ಹಂಗೆ ಒಂದೇ ಸರಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಗಾಯ, ಅವನ ಮೈ ಕೈ ಎಲ್ಲ ಬರೀ ಗಾಯಗಳಿರೋದು. ಏನೋ ಕಂದಲೇ, ಏನೋ 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 ಹಾಯನ ಮಾಡು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ವಿಚಿತ್ರವಾಗಿದೆ ವಾತಾವರಣ. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಗೇಮ್. ಆದರೆ ಎಲ್ಲ ಬದಲಾಗಿದೆ ಜೀವನದಲ್ಲಿ. ಆದರೆ ಇದೊಂದು ಯಾಕೆ ಬದಲಾಗಿದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೂರ್ಯನ್ಗೆ ಟಾರ್ಚ್ ಅನ್ನೋ ಥರ ನಾನು ಸೂರ್ಯನ್ಗೆ ಫ್ಲಾಶ್ ಲೈಟ್ ಹಾಕ್ತಿದ್ದೀನಿ. ಲೈಟ್ ಮಾಡಿರೋ ಚಟ್ನಿ ಒಂದು ಚೂರು ಹೋಗಿಲ್ಲ ಫ್ರೆಂಡ್ಸ್. ಏನೋ ಗೊತ್ತಾಗ್ತಿಲ್ಲಪ್ಪ. ಏನಂತಾರೆ ಬರ್ನಲ್ಲ ಇದು ಜಾಸ್ತಿ ಆಗ್ಬಿಡ್ತಾ? ಇಲ್ಲ ಕರೆಕ್ಟ್ ಆಗಿದೆಯಾ? ಗ್ರೌಂಡು ಎಲ್ಲ ಗುಡಿಸಿದಕ್ಕೆ ಫುಲ್ ಶೆಗೆ ಸೊಂಟನೇ ಮುರಿದಿದೆ ಫ್ರೆಂಡ್ಸ್. ನಾನ್ ಸ್ಟಿಕ್ ಅಂದರೆ ಅಂಟ್ಕೊಳ್ಳೋದಿಲ್ಲ ಅಂತನಾ? ಇವು ತಗೊಬಂದು ಇಟ್ಟಿದ್ದೊಂದೇ ಫ್ರೆಂಡ್ಸ್. ಇದನ್ನು ಜಿಮ್ ಮಾಡೋಕ್ಕೆ ಒಂದು ದಿನಾನೂ ಮಾಡಿದ್ದಿಲ್ಲ. ಇದು ತುಂಬ ಚೆನ್ನಾಗಿ ತಿಂದ್ಬಿಟ್ಟು ತಿಂದಿದ್ದಕ್ಕೆ ಕರ್ಬೇಕು ಅಂತೇಳಿ ಪಾತ್ರೆಗಳೆಲ್ಲ ಉಜ್ಜಿಬಿಟ್ಟೆಲ್ಲ ಹೋಗಿದ್ದರು, ಗೀಚಿದರು. ಮನೆ ಕೆಲಸ ಮಾಡಲಿಕ್ಕೆ ರೆಡಿ ಆಗಿರುವಂಥದ್ದು. ಸೊ ಕರೆಕ್ಟ್ ಹೋಯ್ತು. ಆಮೇಲೆ 1 ಗಂಟೆಯಿಂದ 2 ಗಂಟೆಗೆ ನಾನು ಪೂಜೆ ಮಾಡೋದು. ಇಷ್ಟು ಚೆನ್ನಾಗಿ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ. ಒಟ್ಟ ಜೀವನದಲ್ಲಿ ಒಂದಲ್ಲ ಒಂದು ಒದ್ದಾಟಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್. ಸಕ್ಕದಳು ಬರ್ತೈತಿ ಫ್ರೆಂಡ್, ಕಣ್ಣರೆಲ್ಲ ನೀರು ನೋಡಿ ಇಲ್ಲ ಕತೆ. ಯಾವ ಬೆಳೆಗಳು ಬೇಯಲ್ಲ. ಹೊಂಬಾಳೆನಾ? ಹೊಂಬಾಳೆ ಕರೆಕ್ಟ್, ಹೊಂಬಾಳೆ. ಹೋಗಿ ಬರೋಣ ಅಂತ ಹೋಗ್ತೀವಿ, ಅದು ಆನ್ಲೈನಲ್ಲಿ ಫುಲ್ ಹಂಗೆ ಸ್ಟ್ರಕ್ ಆಗುತ್ತೆ. ಡಬಲ್ ಮೈಂಡ್. ಮೊಟ್ಟೆ ವೆಜ್ಜ ನಾನ್ ವೆಜ್ಜ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಟ್ ಮಾಡ್ಬಿಟ್ಟು ಟಕ್ಕ ಟಕ್ಕ ಟಕ್ ಅಂತ ಕಟ್ ಮಾಡ್ಕೊಂಡು ಪಟ 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 ಅಂತ ಮಾಡ್ಬೇಕು. ಯಾರೆಲ್ಲ ಸೀರಿಯಲ್ಸ್ ನೋಡ್ತೀರಾ ಕಮೆಂಟ್ ಮಾಡಿ. ಇದೆಲ್ಲ ಹೆಂಗೆ ಮಾಡೋದು ನೀವೇ ಯೋಚನೆ ಮಾಡಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ರೆ ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೂರ್ಯ ನಾನು ಹುಡ್ಕೊಂಡು ಬರ್ತಿದ್ದಾನೆ ಫ್ರೆಂಡ್ಸ್. ಸಂತೆಗಿಂದ ತರ್ತೀರಾ, ಮುಂದೆ ಕುತ್ಕೊಂಡು ಆಡ್ತೀರಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಭವಾನಿ. ಸೊ ಏನಕ್ಕೆ ಈ ಥರ ಹೇಳ್ತಿದ್ದೆ ಅಂತಂತಿದ್ದೀರಾ? ಇರಲಿ ಹೇಳೋಣ ಅಂತ ಅನಿಸ್ತು ಫ್ರೆಂಡ್ಸ್, ಅಂಕೆ ಹೇಳಿದೆ. ಎಸ್ ಓಕೆ. ಸೊ ಬೆಳಗ್ಗೆ ನಾನು 7:30 ಎದ್ಬಿಟ್ಟು ಬಾಗಿಲು ಹೊಡೆದು ರಂಗೋಲಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಆದರೂ ಕೂಡ ಮನೆ ಕೆಲಸ ಏನೂ ಆಗಿಲ್ಲ ಫ್ರೆಂಡ್ಸ್. ಕಾರಣ ಬಂದುಬಿಟ್ಟು ಬೆಳಗ್ಗೆ ಫೋನ್ ಹೋಗಿ ಕೂತ್ಕೊಂಡಿದ್ದೀನಿ. ಈ ಥರ ಎಲ್ಲ ಮಾಡಿದ್ರೆ ಹೆಣ್ಮಕ್ಳು ಉದ್ಧಾರ ಆಗ್ತಾರಾ? ಮನೆ ಉದ್ಧಾರ ಆಗುತ್ತಾ? ಫಸ್ಟ್ ಎದ್ದ ತಕ್ಷಣ ಮನೆ ಕೆಲಸ ಮಾಡಿ, ಮನೇಲಿ ಇರೋ ಅಡುಗೆ ಕೆಲಸಗಳೆಲ್ಲ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರಿಗೆ ಒಂದು ಪೂಜೆ ಮಾಡಿದ್ರಲ್ಲ ಮನೆಗೆ ಏನಾದರೂ ಒಳ್ಳೇದಾಗಕ್ಕೆ ಸಾಧ್ಯ. ಬೆಳಗ್ಗೆ ಇದು ಹೆಣ್ಮಕ್ಳು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಆಗ್ತಿದ್ದ? ಗೊತ್ತಿದ್ರೂ ನೋಡ್ತೀವಲ್ಲ ನಾವೆಲ್ಲ ಇನ್ನಿಷ್ಟು ದೊಡ್ಡರು ಇರಬೇಡ ಅಂತ ನಾನೇ ಯೋಚನೆ ಮಾಡಬೇಕಾಗಿದೆ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಎದ್ದು ನನಗೆ ಗೊತ್ತು ಫೋನ್ ನೋಡಬಾರ್ದು, ಕೆಲಸ ಮಾಡಬೇಕು ಅಂತ. ಆದರೂ ಫೋನ್ ನೋಡ್ತಿದ್ದೀನಿ ಅಂದರೆ ನಾನು ಇಷ್ಟು ದೊಡ್ಡ ಇರಬೇಡ. ಸೊ ಪಾಪ ನಾನು ಬೈಕೊಳ್ಳೋದು ಬೇಡ. ಆಮೇಲೆ ನನ್ನ ಮನಸ್ಸು ಬಂದರೆ ನನಗೆ ಬೈದ್ಬಿಡುತ್ತೆ, ನೀನೇ ಬೈಕೊಂತೀಯ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎದ್ದಿದ್ದು 7:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 8:00. ಸೊ ನಾವು ನೋಡೋಕೆ ಹೋದರೆ ಒಂದು 20 ನಿಮಿಷ ರಂಗೋಲಿ ಹಾಕ್ಬಿಟ್ಟು 40 ನಿಮಿಷ ಫೋನ್ ನೋಡಿದ್ದೀವಿ. ಓ ಮೈ ಗಾಡ್, ಸೊ ಸ್ಯಾಡ್ ಫ್ರೆಂಡ್ಸ್. ಈ ಥರ ಎಲ್ಲ ಆಗಬಾರ್ದು. ಇನ್ನೊಂದು ಸರಿ ಭವಾನಿ ಈ ತಪ್ಪು ಮಾಡೋಕ್ಕೆ ಹೋಗೋಲ್ಲ. ಸೊ ನೀವು ಮಾಡೋಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸು, ಮೆಡಿಟೇಷನ್ನು, ಫೋನ್ ನೋಡೋದೇ ಬರ್ತಿದೆ. ಆಮೇಲೆ ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು, ಗಿಡ ನೀರು ಹಾಕೋದು, ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು. ಸೊ ನನ್ನ ನೋಡಿ ಕಲ್ತ್ಕೊಳ್ಳಿ. ಓಕೆ, ನಾನು ನಿಮಗೆ ಫ್ರೆಂಡ್ಸ್, ನಾನು ಏನು ಬಾರ್ಲಾಕೋದೆಲ್ಲ ಏನಿಲ್ಲ, ಬಾರ್ಲಾಕೋದು ಹಿಂಗೆ ಫೋನ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇವತ್ತೇನಿಲ್ಲ, ಬೆಳಗ್ಗೆ ಎದ್ದನ್ನ ಸ್ವಲ್ಪ ಯೂಟ್ಯೂಬ್ ಹೋಗಿ ಬರೋಣ ಅಂತ ಹೋಗ್ತೀವಿ, ಅದು ಆನ್ಲೈನಲ್ಲಿ ಫುಲ್ ಹಂಗೆ ಸ್ಟ್ರಕ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಆನ್ಲೈನ್ಗೆ ಹೋಗ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಜಸ್ಟ್ ನಮ್ಮ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು. ನಾನು ರಂಗೋಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಲಲ್ಲಿ ಕೂತ್ಕೊಂಡು ಓಪನ್ ಮಾಡಿ ನೋಡಿದೆ, ಹಂಗೆ ನೋಡ್ಕೊಂಡೇ ಇದ್ಬಿಟ್ಟೆ. ಸರಿ ಇನ್ನೂ ಆಗಲ್ಲ ಅಂದ್ಬಿಟ್ಟು ಎತ್ತಿಬಿಟ್ಟು ಬಂದೆ. ಇವಾಗ ಇನ್ನೂ ನಾನು ಮಲಗಿರೋ ಬೆಡ್ಶೀಟ್ ಕೂಡ ಮಡಚಿಲ್ಲ ಫ್ರೆಂಡ್ಸ್. ಇಷ್ಟು ಇರಬೇಡ ನನ್ನ ಕೊಬ್ಬಿವತ್ತು ಅಲ್ವಾ. ಅದು ಬೇರೆ ಮಂಗಳವಾರ, ಇವತ್ತು ಪೂಜೆ ಮಾಡಬೇಕು, ತಲೆ ಸ್ನಾನ ಬೇರೆ ಮಾಡಬೇಕು. ಇನ್ನು ಎಷ್ಟು ಕೆಲಸ ಇದೆ. ಇನ್ನೂ ನಾಷ್ಟ ಮಾಡಿಲ್ಲ, ನಮ್ಮ ಮನೆಯವರು ಬಂದಿಲ್ಲ. ಸಾಂಬಾರು ಬೇರೆ ಇದ್ದಿದ್ರೆ ನೈಟ್ ಅದನ್ನು ಮ್ಯಾನೇಜ್ ಮಾಡಿಬಿಡ್ತಿದೆ. ನೈಟ್ ಸಾಂಬಾರು ಕೂಡ ಖಾಲಿ ಆಗಿದೆ. ಇವಾಗ ಮತ್ತೆ ಸಾಂಬಾರು ಏನಾದರೂ ಮಾಡಬೇಕು. ನಾನು ಅಂದ್ಕೊತಿದ್ದೀನಿ ಇವಾಗ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆಗೂ ಆಗುತ್ತೆ ಅಂತ. ಬಟ್ ಮಾಡೋದ ಬೇಡವಾ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡೋಣ, ಶಾವಿಗೆ ಉಪ್ಪಿಟ್ಟು ತುಂಬ ದಿನ ಆಯಿತು ಅಂತ ಅನ್ನಿಸ್ತಿದೆ.
ಗೊತ್ತಿಲ್ಲ ಫ್ರೆಂಡ್ಸ್. ಅಡುಗೆ ಮನೆಗೆ ಹೋಗೋಣ ಫಸ್ಟು, ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ ಇಲ್ಲಿ. ಓಕೆ, ಸೊ ಇವತ್ತಿನ ವೀಡಿಯೋನ ನೋಡಿ ಕೊನೆವರೆಗೂ ಹಾಗೆ ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಪ್ಲೀಸ್ ಮಾಡಿಬಿಡಿ ಫ್ರೆಂಡ್ಸ್. ನೀವು ನೋಡೋರಿಗೆಲ್ಲ ಕೇಳ್ಕೊತಾನೆ ಇರ್ತೀವಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿ. ಏನಾಗೋದು, ದುಡ್ಡೇನು ಖರ್ಚಾಗಲ್ಲಲ್ವ, ಪ್ಲೀಸ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಮಾಡೋಕ್ಕೆ ಬರ್ತಾಯಿಲ್ಲ ಸಬ್ಸ್ಕ್ರೈಬು ಲೈಕು ಅಂತಂದರೆ ಒಂದು ವೀಡಿಯೋ ಕೂಡ ಹಾಕ್ತಾರೆ, ಪಕ್ಕದಲ್ಲಿ ನೋಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ವಾಚ್ ಮಾಡ್ತಾರೆ. ನೈಟ್ದು ಸ್ವಲ್ಪ ಚಟ್ನಿ ಇದೆ ಅಷ್ಟೇ. ಸೊ ಇದಕ್ಕೆ ನಾವು ಇವಾಗ ಏನು ಮಾಡೋಣ ಅಂದರೆ, ಒಂದು ಶಾವಿಗೆ ಇದೆಯಲ್ಲ, ಅದನ್ನ ಶಾವಿಗೆ ಉಪ್ಪಿಟ್ಟೆ ಮಾಡೋಣ ಅನಿಸುತ್ತೆ. ಬಿಕಾಸ್ ಚಟ್ನಿ ವೇಸ್ಟ್ ಆಗಿಬಿಟ್ಟಿದೆ ಸಾಂಬಾರು ಮಾಡಿದ್ರೆ ಮತ್ತೆ. ಸೊ ಚಟ್ನಿನ ಹಾಕ್ಕೊಂಡು ಉಪ್ಪಿಟ್ಟು ತಿನ್ಕೊಬಿಡ್ಬೇಕು. ಮತ್ತು ನೈಟ್ಗೆ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಡಿಫ್ರೆಂಟಾಗಿ. ಸೊ ಇವಾಗ ನಾವು ಶಾವಿಗೆ ಉಪ್ಪಿಟ್ಟಿಗೆ ಏನೇನು ಬೇಕು, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನೀವು ಬೇರೆ ಏನಾದರೂ ಹಾಕ್ತೀರಾ, ಕಡಲೆ ಬೀಜ, ಕಡಲೆಬೇಳೆ ಎಲ್ಲನೂ ಹಾಕ್ಕೋಬೋದು. ಅವೆಲ್ಲನೂ ಬೇಕಿದ್ರೆ ಆಪ್ಷನಲ್. ಸೊ ಇದೆಲ್ಲ ಎತ್ಕೊಳ್ಳೋಣ ಇವಾಗ. ಕಟ್ ಮಾಡಿಬಿಟ್ಟು ಟಕ್ ಅಂತ ಕಟ್ ಮಾಡ್ಕೊಂಡು ಪಟ್ಟ ಅಂತ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಇದು ಒಂದು ಥರ ಕೆಟ್ಟೋಗ್ಬಿಟ್ಟಿರ್ತೈತಲ್ಲ ಫ್ರೆಂಡ್ಸ್, ಅದನ್ನು ಬಿಡಿಸೋದೇ ಒಂಥರ ಕಷ್ಟ. ಯಾಕೆ ಗೊತ್ತಾ, ಕೊತ್ತಂಬರಿ ಸೊಪ್ಪು ಬಿಡಿಸೋದು ಈಸಿ, ಬಟ್ ಕುಲ್ಲೋಗಿರುತ್ತಲ್ಲ ಅದನ್ನೆಲ್ಲ ಸೈಡಿಗೆ ತೆಗೆದು ಬಿಡಿಸೋದಿದೆಯಲ್ಲ ಸ್ವಲ್ಪ ಕಷ್ಟ. ಯಾಕಂತ ಗೊತ್ತಾ, ಏನು ಮಾಡೋದು ಫ್ರೆಂಡ್ಸ್, ತಗೊಬಂದು ಇಟ್ಟರೆ ಹಂಗೆ ಕುಲ್ಲೋಗ್ತೈತೆ. ಏನಂದರೆ ಈ ಕ್ಲೈಮೇಟು ಒಂದು ಸರಿ ಬಿಸಿಲು, ಒಂದು ಸರಿ ಮಳೆ, ಏನೇನು ವಿಚಿತ್ರವಾಗಿದೆ ವಾತಾವರಣ ಇವಾಗೆಲ್ಲನೂ. ಸೊ ಅದ್ರ ತಕ್ಕಂಗೆ ಇದೂ ಯಾವಾಗಂದರೆ ಯಾವಾಗ ಕೂಲ್ ತರ್ತೈತೆ. ಅದಕ್ಕೆ ತಗೊಬರಲ್ಲ, 5 ರೂಪಾಯಿ 10 ರೂಪಾಯಿ ತಗೊಬಂದು ಇಟ್ಕೊತೀನಿ. ಅದು 1 ಸರಿ 2 ಸರಿ ಅಂದರೆ ಜಾಸ್ತಿ. ಒಂದು ಕಟ್ಟಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಇಷ್ಟ ಹಿಂಗಿದೆ. ಅದಕ್ಕೆ ಏನು ಅರ್ಥ ಅಂದರೆ ಅದು ಆಲ್ರೆಡಿ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಅರ್ಥ. ಇನ್ನೂ ಪುದೀನ ಎಲ್ಲ ಚೆನ್ನಾಗೇ ಇದೆ. ಇದ್ರ ಕರಿಬೇವೆಲ್ಲ ಉದ್ರೋಗಿದೆ ಫ್ರೆಂಡ್ಸ್, ಇದರಲ್ಲಿ ನೋಡಿ ಈ ಥರ ಎಲ್ಲ ಉದ್ರೋಗ್ಬಿಟ್ಟಿದೆ. ಎಲ್ಲ ರೆಕ್ಕೆ ಇಟ್ಟಿದೆ. ಆದರೆ ಇದು ಪುದೀನ ಕೊತ್ತಂಬರಿ ಜೊತೆಗೆ ಮಿಕ್ಸ್ ಮಾಡಿದಾಗ ಉದ್ರೋಗುತ್ತೆ ಅನಿಸುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಕರಿಬೇವು ಉದ್ರೋಗುತ್ತೆ ಅಂತ ಗೊತ್ತು. ಇದು ಯಾವುದಪ್ಪ ಇದು ಹೊಸದು, ಸರಿ ಇದು ಬೇಕಾಗುತ್ತಲ್ಲ, ಸೈಡಲ್ಲಿ ಇಟ್ಕೊಳ್ಳೋಣ. ಮಾತಾಡ್ದಿರ ಅನ್ನ ಸಾಂಬಾರೇ ಮಾಡೋಣ ಅನಿಸುತ್ತೆ. ಯಾಕಂದರೆ ಏನೋ ಗೊತ್ತಿಲ್ಲ ಮೈಂಡ್ ಇವತ್ತು, 2 ಮೈಂಡ್ ಇವತ್ತು. ಏನು ಮಾಡೋದು, ಅದು ಮಾಡೋಣ, ಏನು ಮಾಡೋಣ ಅಂತ ಡಬಲ್ ಮೈಂಡ್. ಇವಾಗ ಯಾಕೋ ಫ್ರೆಂಡ್ಸ್ ಸಾಂಬಾರು ಮಾಡೋಣ ಅನಿಸುತ್ತೆ, ಒಂದು ಸರಿ ಉಪ್ಪಿಟ್ಟು ಮಾಡೋಣ ಅನಿಸುತ್ತೆ, ಡಬಲ್ ಮೈಂಡ್ ಇವತ್ತು. ಯಾಕೆಂದರೆ ಚಟ್ನಿ ಇದೆಯಾ, ಸಾಂಬಾರು ಏನಕ್ಕೆ ಅನಿಸುತ್ತೆ, ಉಪ್ಪಿಟ್ಟು ಏನಕ್ಕೆ ಮಾಡೋದು, ಸ್ವಲ್ಪ ಅನ್ನ ಸಾಂಬಾರು ಮಾಡೋಣ ಅನಿಸುತ್ತೆ. ಬಟ್ ಟಿಫನ್ ಥರನೇ ಮಾಡಬೇಕಲ್ಲ, ನಾನು ಟಿಫನ್ ಅಡುಗೆ ಥರ ಮಾಡ್ತೀನಿ, ಹಾಗಾಗಿ ಆ ಥರ ಅನ್ನಿಸ್ತಿದ್ವಿ ಏನೋ. ಇಟ್ಸ್ ಓಕೆ, ಉಪ್ಪಿಟ್ಟು ಸ್ವಲ್ಪ ಮಾಡೋಣ. ಮಧ್ಯಾಹ್ನಕ್ಕೆ ಏನಾದರೂ ಬೇಕಿದ್ದರೆ ಏನಾದರೂ ಮಾಡ್ಕೊಡೋಣ. ಆಮ್ಲೆಟ್ ಮಾಡ್ಕೋಬೋದು, ಮೊಟ್ಟೆ ಇದೆ. ನಮ್ಮ ಯಜಮಾನ್ರು ಮರ್ತೋಗಿದ್ದಾರೆ, ಏನೋ ಕೇಳೇ ಇಲ್ಲ ಅಲ್ಲಿ ನಡೆ ಮೊಟ್ಟೆ ಏನೇನು. ಶಾವಿಗೆ ಪ್ಯಾಕೆಟ್ ಇದೆ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ, ಎಷ್ಟೋ ಗ್ರಾಮ್ ಇದೆ ಫ್ರೆಂಡ್ಸ್, ಇದು ತೋರಿಸ್ತಾ ಇಲ್ಲ, ಬರೀ 50 ಗ್ರಾಮ್ ಇದೆ ಅಷ್ಟೇ. ಸೊ ಇದು ನಂಬರ್ ಆಫ್ ಸರ್ವಿಂಗ್ ಪ್ಯಾಕ್ ಅಬೌಟ್ 3. ಇದನ್ನ ಏನು ಮಾಡಬೇಕು, ನಾನ್ ಸ್ಟಿಕ್ಕಿ ಅಂದರೆ ಅಂಟ್ಕೊಳ್ಳೋದಿಲ್ಲ ಅಂತನಾ ಮೋಸ್ಟ್ಲಿ ಇರ್ಬೋದು. ಉಪ್ಮಾ, ಓಹೋ 150 ಗ್ರಾಮ್ ಇದೆ. ಇದನ್ನು ಹೆಂಗೆ ಮಾಡಬೇಕು, ಪ್ರೋಟೀನ್ಸು ಅಂದರೆ ಇದು ಬಂದ್ಬಿಟ್ಟು ಗೋಧಿ ಮಾಡಿರ್ಬೋದು ಅಂತ ಅನಿಸುತ್ತೆ. ಇದು ಒಳ್ಳೆಯದು. ಡ್ರೈ ರೋಸ್ಟ್ ಎಂಟರ್ ಪ್ಯಾಕ್ 150 ಗ್ರಾಮ್, ವರ್ಮಲಿ ಯೂನಿಟ್ಸ್, ಗೋಲ್ಡನ್ ಬ್ರೌನ್, ಕೀಪ್ ಅಸೈಡ್. ಓಕೆ, ನೋಡ್ಕೊಂಡು ಮಾಡೋಣ. ಈ ಬಿರಿಯಾನಿ ಜಾಸ್ತಿ ಆಗ್ಬಿಡ್ತಾ ಇಲ್ಲ, ಕರೆಕ್ಟಾಗಿದೆಯಾ? ಮಿಕ್ಕದ ನೈಟ್ ತಿನ್ಕೊಳ್ಳೋದು ಏನು ಬಂತು ಅದರಲ್ಲಿ, ಅಷ್ಟೇ. ಡೋಂಟ್ ಕೇರ್ ಅಬೌಟ್ ಏನಕ್ಕೂ. ಐದಾಗಿ ಫ್ರೈ ಮಾಡಬೇಕು, ಹಂಗೆ ಫ್ರೈ ಮಾಡಬೇಕಂತ ಮಾಡ್ಕೊಂಡಿದ್ದೆ. ಏನಾಗ್ತಿಲ್ಲ, ಬರಲ್ಲ ಅಂತ ಓದ್ಕೊತಾ ಇಲ್ಲ, ಸುಮ್ಮನೆ ನೋಡೋಣ ಅಂತ ನೋಡ್ತಿದ್ದೀನಿ ಅಷ್ಟೇ. ನಾವೆಲ್ಲ ಉಪ್ಪಿಟ್ಟೆಲ್ಲ ಹೆಂಗೆ ಮಾಡ್ಬೋದು ನೀವೇ ಯೋಚನೆ ಮಾಡಿ ಅಲ್ವಾ, ಅಷ್ಟು ಚೆನ್ನಾಗಿ ಮಾಡ್ತೀವಿ ನಾವು. ಸೊ ಇದಕ್ಕೆಲ್ಲ ಕೇರ್ ಮಾಡೋದು, ಸೊ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡಾದ್ಮೇಲೆ ಮಾಡ್ತೀನಿ. ಮಾಡೋದನ್ನೆಲ್ಲ ಶೇರ್ ಮಾಡಲ್ಲ ಫ್ರೆಂಡ್ಸ್. ಉಪ್ಪಿಟ್ಟು ಯಾರಿಗೂ ಬರೋಲ್ಲ, ಎಲ್ರಿಗೂ ಬರುತ್ತೆ. ಆದರೆ ಎಲ್ಲ ಬದಲಾಯಿತು ಜೀವನದಲ್ಲಿ. ಆದರೆ ಇದೊಂದು ಯಾಕೆ ಬದಲಾಗಿಲ್ಲ, ಅಡುಗೆ ಮಾಡೋದು? ಅದಕ್ಕೆ ಕೇಳೋದು ಅನಿಸುತ್ತೆ. ಓದಿದ್ದರೂ ಗೀಚಿದರೂ ಮುಂದಕ್ಕೆ ನಂಗೆ ಬರ್ತಾಯಿಲ್ಲ ಫ್ರೆಂಡ್ಸ್. ಅಂದರೆ ಜೀವನದಲ್ಲಿ ಎಲ್ಲ ಬದಲಾಯಿತು. ಬಟ್ ಹೆಣ್ಮಕ್ಳೇ ಮನೇಲಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಯಾಕೆ ಬದಲಾಗಿಲ್ಲ? ಬದಲಾಗಬೇಕು, ನ್ಯಾಯ ಕೇಳಬೇಕು ಫ್ರೆಂಡ್ಸ್, ನ್ಯಾಯ ಕೇಳಬೇಕು. ನಾವು ಆದಷ್ಟು ಬೇಗ ಗಂಡು ಮಕ್ಳು ಕೈಯಲ್ಲಿ ಚೌಟ್ ಕೊಡಬೇಕು, ಹೆಣ್ಮಕ್ಳ ಕೈಯಲ್ಲಿ ಗಾಡಿ ಇಟ್ಕೋಬೇಕು. ಆವಾಗಲೇ ನಮ್ಮ ದೇಶ ಬದಲಾಗೋಕ್ಕೆ ಸಾಧ್ಯ.
ಅದಕ್ಕೆ ನಾವು ನೀವೆಲ್ಲ ಹೋರಾಡೋಣ, ನೀವೆಲ್ಲ ರೆಡಿಯಾಗಿರಿ. ಓಕೆ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಸೊ ಇದು ನನ್ನಲ್ಲಿರುವಂತಹ ಟ್ಯಾಲೆಂಟ್. ಸೊ ಇದನ್ನು ಬೇಯಬೇಕು, ಬಟ್ ಸ್ಮೆಲ್ಲು, ಕಲರು, ಟೇಸ್ಟು ಎಲ್ಲನೂ ಸೂಪರಾಗೇ ಇದೆ. ಇವಾಗ ಸ್ವಲ್ಪ ಬೇಯಬೇಕು, ಅದಕ್ಕೆ ನಾವು ಇದಕ್ಕೆ ಟೈಮ್ ಕೊಡಬೇಕು. ಇಲ್ಲ ಅಂತಂದರೆ ಇದು ಆಗೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಹಿಂಗೆ ಇಟ್ಬಿಟ್ರೆ ಆಗೋಯ್ತು. ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಬಿಡ್ತಿದೆ. ಮನೆಯವ್ರು ಬಂದರೂ ಊಟ ಮಾಡ್ಕೊಂಡು ಹೋದ್ರು ಇವಾಗ ತಾನೇ. ಸೊ ಇವಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡೋದಿದೆ, ನಿಮಗೂ ಗೊತ್ತಿದೆ, ಮಂಗಳವಾರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಏನಿಲ್ಲ, ಎಲ್ಲೆಲ್ಲಿ ಧೂಳಿದೆಯೋ ಅಲ್ಲಲ್ಲಿ ಮೇಲೆಗಡೆ, ಅಂದರೆ ಎಲ್ಲ ಕಡೆನೂ ದಿನ ನಾನು ಧೂಳು ಉರಿಸ್ಕೊಬಿಡ್ತೀನಿ. ದಿನ ಅಂತಂದರೆ ಪೊರ್ಗೆ ಹೈಟಾಗಿದೆಯಲ್ಲ, ಹಾಗಾಗಿ ಎಲ್ಲಿ ತನಕ ಅನಿಸುತ್ತೋ ಈ ಥರ ಅಲ್ಲಿ ತನಕ ಕ್ಲೀನಾಗಿ ಎಲ್ಲ ಧೂಳು ಉದುರಿಸ್ಕೊಂಡೆ ಮನೆಯೆಲ್ಲ ಡೈಲಿ ಗುಡಿಸ್ಕೊತೀನಿ. ಈ ನಡುವೆ ಒಂದು 2-3 ಡೇಸಿಂದ ಕ್ಲೀನಾಗಿ ಉದುರಿಸಿಲ್ಲ. ಅದಾದಮೇಲೆ ಮೇಲೆಗಡೆ ಈ ಜಾಗ ಇದೆಯಲ್ವಾ, ಇದನ್ನೇನಂತಾರೆ, ಬರ್ನಲ್ಲ ಇದು, ಈ ಥರ ಜಾಗಗಳಲ್ಲಿ ಸ್ವಲ್ಪ ಹೈಟೆಡ್ ಜಾಗದಲ್ಲಿ ಸ್ವಲ್ಪ ಧೂಳಿದ್ದಂಗೆ ಕಾಣಿಸಿದೆ. ಸೊ ಎಲ್ಲ ಕ್ಲೀನಾಗಿ ಉದುರಿಸ್ಕೊಂಡು ಒಂದ್ಸತಿ ಮನೆ ಗುಡಿಸ್ಬಿಟ್ಟು ಒರೆಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಧೂಳು ಉದುರಿಸೋಣ ಬನ್ನಿ. ಧೂಳು ಉದುರಿಸ್ಬಿಟ್ಟು ಮನೆ ಗುಡಿಸ್ಬಿಟ್ಟು ಆಮೇಲೆ ಊಟ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ 1 ಗಂಟೆಯಿಂದ 2 ಗಂಟೆಗೆ ನಂಗೆ ಪೂಜೆ ಮಾಡೋದು. ಮಂಗಳವಾರ ಟೈಮು ಬೆಳಗ್ಗೆಯಿಂದ 6ರಿಂದ 7, ಮಧ್ಯಾಹ್ನ 1ರಿಂದ 2, ನೈಟು 8ರಿಂದ 9 ಈ ಥರ ಮಂಗಳವಾರ ಪೂಜೆ ಮಾಡ್ತೀನಿ ನಾನು, ಸುಬ್ರಹ್ಮಣ್ಯ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಈ ಥರ ಮಾಡ್ಕೊತೀನಿ. ಮತ್ತು ಚಿಕ್ಕ ಕರಿಯರ್ವೆಗಳು ಹೆಂಗಿದ್ದಾವೆ ಅಂತ ಅದನ್ನು ಉದುರಿಸಿಲ್ಲ ನೋಡಿ. ಈ ಥರ ಜಾಗಗಳಲ್ಲಿ ಈ ಕಾಲಿಂಗ್ ಬೆಲ್ ಹತ್ರ ಸ್ವಲ್ಪ ಕಸ ಇದೆ, ಅಯ್ಯಪ್ಪ. ಮತ್ತು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಡಸ್ಟ್ ನೋಡಿ ಕಾಣಿಸ್ತೈತೆ. ಆಮೇಲೆ ಮೇಲೆ ಕಡೆ ಇದೆ, ಅಮ್ಮಮ್ಮ ಫೋನ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಸ್ಟ್ಯಾಂಡಲ್ಲಿ ಹಾಕಬೇಕು. ಸೊ ಈ ಫೋಟೋ ಎಲ್ಲ ಮೊನ್ನೆ ಹಾಕಿದ್ದು, ಹಾಗಾಗಿ ಈ ಫೋಟೋ ಹತ್ರ ಎಲ್ಲ ಏನು ಡಸ್ಟ್ ಇಲ್ಲ. ಮೇ ಬಿ ಈ TV ಸಂದಲ್ಲಿ ಇರ್ಬೋದೇನೋ ಕಸ. ಮತ್ತು ಕಿಟಕಿ ಹತ್ರ ಮೊನ್ನೆ ಕ್ಲೀನ್ ಮಾಡಿದ್ದೀನಿ, ಇನ್ನೊಂದು ಸರಿ ಚೆಕ್ ಮಾಡಬೇಕು. ಏನು ಕಸ ಇಲ್ಲ ಫ್ರೆಂಡ್ಸ್, ನೆನ್ನೆಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಈ ಹೈಟು ಇದೆಯಲ್ಲ, ಇಷ್ಟು ಹೈಟಲ್ಲೆಲ್ಲ ಏನಿಲ್ಲ ಕಸ, ಯಾಕಂದರೆ ದಿನಾನು ಗುಡಿಸ್ಬೇಕಾದ್ರೆ ನನಗೆ ಎಷ್ಟು ಅನಿಸುತ್ತೋ ಅಷ್ಟು ನಾನು ಗುಡಿಸ್ಕೊಬಿಡ್ತೀನಿ ಕ್ಲೀನಾಗಿ. ಆಮೇಲೆ ಇಲ್ಲಿ ಇರುತ್ತೆ ಅನಿಸುತ್ತೆ ಇಷ್ಟು ಹೈಟು, ಅಷ್ಟೇ. ಇದು ಅಷ್ಟೇ ಮೊನ್ನೆ ಆಗದೆ ಫೋಟೋ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ನಲ್ವ, ಹಾಗಾಗಿ ಏನೇನಿಲ್ಲ. ಈ ಕಡೆ ಎಲ್ಲ ನಾನು ಸ್ವಲ್ಪ ಮೇಲೆ ನೋಡ್ರಿ ಅಲ್ಲದೆ. ಇದು ನಮ್ಮ ಮನೆಯಲ್ಲಿದ್ದಾಗ ಹೇಳ್ಬೇಕಿತ್ತು ಫ್ರೆಂಡ್ಸ್, ಅವ್ರಿಗೆ ಮಾಡ್ಕೊಬಿಟ್ಟೋಗಿರೋದು ಪಾಪ. ಕ್ಲೀನ್ ಆಗೋಯ್ತು. ಏನು ಹೆಣ್ಮಕ್ಳ ಕೈಯಲ್ಲಿ ಆಗ್ದಿರೋ ಕೆಲಸನ ಏನು ಬೇಕಿದ್ರು ಮಾಡ್ತಾರೆ, ಎಲ್ಲನೂ ಸಾಧನೆ ಮಾಡ್ತಾರೆ ಜೀವನದಲ್ಲಿ ಅಲ್ವಾ ಫ್ರೆಂಡ್. ಈ ಡೈಲಾಗ್ ಒಂದು 10 ಸರಿ ಹೇಳ್ಬಿಟ್ಟಿದ್ಯಾ ಅಂತ ನಿಮ್ಗೆ ಅನಿಸಿರುತ್ತೆ. ಈ ಫೋಟೋನು ಹಿಂದೆಗಡೆ ಇರ್ಬೋದೇನೋ ಮೋಸ್ಟ್ಲಿ, ನೋಡೋಣ ಒಂದು ಸರಿ. ನಂಗೆ ಭಯ ಫ್ರೆಂಡ್ಸ್ ಇದನ್ನು ತೆಗಿಯೋಕ್ಕೆ, ಸ್ವಲ್ಪ ದೊಡ್ಡ ಫೋಟೋನ, ಹಾಗಾಗಿ ಸ್ವಲ್ಪ ಧೂಳಿದೆ. ಧೂಳು ಉದುರಿಸ್ಕೊಂಬಿಟ್ಟೆ ಫ್ರೆಂಡ್ಸ್, ಅಂದರೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಒಂದು ಕೈಯಲ್ಲಿ ಪೊರಕೆ ಇದೆ, ಒಂದು ಕೈಯಲ್ಲಿ ನಾನು ಹಿಂಗೆ ತೋರಿಸ್ಲಿ ನಿಮಗೆ. ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಏನೂ ಕಸ ಇರೋಲ್ಲ, ಅಂದರೆ ಎಲ್ಲ ಕ್ಲೀನಾಗಿ ಯಾವಾಗ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆಯಲ್ಲೆಲ್ಲ ಮೇನ್ ಕ್ಲೀನಾಗಿರಬೇಕು, ಹಾಗಾಗಿ ಇಲ್ಲೆಲ್ಲ ಮೊನ್ನೆಲ್ಲ ಒರೆಸ್ಕೊಂಡಿದ್ದೀನಿ. ಇನ್ನೇನು ಈ ಕಡೆ ಎಲ್ಲ ಏನು ಕಸ ಇಲ್ಲ ಫ್ರೆಂಡ್ಸ್, ಎಲ್ಲ ಫುಲ್ಲು. ಆದರೂ ಒಂದ್ಸರಿ ಸುಮ್ಮನೆ ಹಿಂಗೆ ಒಂದ್ಸರಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೀವು ಅನ್ಕೊತಾ ಇರ್ಬೋದು ಮಂಗಳವಾರ ಅಂತ ಪೂಜೆ ಏನೋ ಕ್ಲೀನ್ ಮಾಡ್ತಿದ್ಯಾ ಅಂತ. ಮಂಗಳವಾರ ಅಂತ ಏನು ಕ್ಲೀನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ, ನಾನು ಈ ಥರ ಮಾಡ್ಕೋಬೇಕು ಅಂತ. ಕ್ಲೀನ್ ಮಾಡೋದಕ್ಕೆ ಯಾವ ವಾರ ಆದರೆ ಏನು, ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಷ್ಟೇ. ಮನೆ ಅಂದರೆ ಯಾವಾಗಲೂ ಕ್ಲೀನಾಗಿರ್ಬೇಕಲ್ವ, ಹಾಗಾಗಿ ಒಂದೊಂದು ಮೂಲೆನೂ ನೋಡಿ ಯಾವಾಗವಾಗ ಕ್ಲೀನ್ ಮಾಡ್ಕೊತಿರ್ತೀನಿ. ಇವತ್ತು ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕಾಗಿ ಹೇಳ್ತಿದ್ದೀನಿ ಅಷ್ಟೇ. ಇನ್ನೇನು ಯಾವಾಗೂ ಮಾಡಿದ್ರೆ ಹೊಸ್ದಾಗಿ ಏನೋ ಇವಾಗ ಮಾಡ್ತಿರೋದಲ್ಲ ಏನಿಲ್ಲ. ಇದು ಬಾತ್ರೂಮ್ ಸ್ಲಿಪ್ಪರ್, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಇತ್ತು ಕಸ, ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫೋಟೋನೂ ಅಷ್ಟೇ, ಹೊಸ ಫೋಟೋ ಮೊನ್ನೆ ಹಾಕಿದ್ದು, ಹಾಗಾಗಿ ಇಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಹಾಕಿದೆ. ಇಲ್ಲೆಲ್ಲ ಕಿಟಕಿ ಹತ್ರ ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಿರ್ತೀನಿ ಎಲ್ಲನೂ. ನೀವು ಮೊನ್ನೆ ವೀಡಿಯೋಗಳೆಲ್ಲ ನೋಡಿರ್ತೀರ, ಹಾಗಾಗಿ ಇಲ್ಲೆಲ್ಲ ಏನಷ್ಟು ಕಸ ಇಲ್ಲ. ಅಯ್ಯಪ್ಪ ಕೈನೋ ಬಂದುಬಿಡ್ತು ಫ್ರೆಂಡ್ಸ್, ಬಲ್ಗೈ. ಇಲ್ಲಿ ಈ ಥರ ಇರ್ಬೋದೇನೋ ಕಸ, ಗೊತ್ತಿಲ್ಲ. ಅಂದರೆ ಬೀರು ಸೆಂಟ್ರಲ್ಲಿ ಏನೋ ಬಿತ್ತು ಪಟ್ಟಂತ. ಆಮೇಲೆ ನೋಡಿ ಈ ಥರ ಸಂಕಲಲ್ಲಿ ಏನೋ ಹೋಯ್ತೆ ನೋಡಿ, ಇದು ಎಷ್ಟಪ್ಪ ಕಸ, ಎಷ್ಟಪ್ಪ ಧೂಳು. ನಮ್ಮ ಮನ್ಸಿನ ಕೆಳಗಡೆ ನೋಡಿ, ನಮ್ಮ ಯಜಮಾನ್ರದ್ದು ಜಿಮ್ ಮಾಡೋದು ಹಿಂಗೆ ಇಕ್ಕೋರೆ ಅಂತ ತಗೊಬಂದು ಇಟ್ಟಿದ್ದೊಂದೇ ಫ್ರೆಂಡ್ಸ್. ಇದನ್ನು ಜಿಮ್ ಮಾಡೋಕ್ಕೆ ಒಂದು ದಿನವೂ ಮಾಡಿದ್ದಿಲ್ಲ, ಸುಮ್ಮನೆ ತೊಗೊಬಂದು ಗುಡ್ಡೆ ಹಾಕಿದ್ದಾರೆ ಕಸ. ಓಕೆ, ನಮ್ಮ ಕೆಲಸ ಮುಗೀತು, ಎಲ್ಲ ಕಡೆ ಧೂಳೆಲ್ಲ ಉದುರಿಸ್ಬಿಟ್ವಿ. ಇವಾಗ ಮನೆ ಗುಡಿಸ್ಬೇಕು. ಧೂಳು ಉದುರಿಸಿದ್ರೆ ನಮಗೆ ಅನಿಸುತ್ತಾ ಅಥವಾ ನಿಜವಾಗ್ಲೂ ಬ್ರೈಟಾಗಿ ಆಗಿರ್ತೋ ಗೊತ್ತಿಲ್ಲ, ಆದರೆ ಮನೆ ಗುಡಿಸಿದ ತಕ್ಷಣ ಮನೇಲಿರೋವಂಥ ಬೆಳಕೆ ಒಂಥರ ಜಾಸ್ತಿ ಆದಂಗೆ ಕಾಣಿಸುತ್ತೆ. ಇದಕ್ಕೆ ಕಾರಣ ನಾವು ಕ್ಲೀನ್ ಮಾಡಿದ್ದ ಅಥವಾ ಲೈಟ್ ಬೆಳಕು ಜಾಸ್ತಿ ಆಗುತ್ತಾ, ಇಲ್ಲ ನಾವೇ ಥರ ಫೀಲ್ ಮಾಡ್ಕೋತೀವ ಗೊತ್ತಿಲ್ಲ. ಆದರೆ ಕಸ ಧೂಳು ಉದುರಿಸಿದ ಮೇಲೆ ಮನೆ ಒಂದು ಸ್ವಲ್ಪ ಬ್ರೈಟಾಗಿ ಕಾಣೋದು ನಿಜ ಫ್ರೆಂಡ್ಸ್. ಇವಾಗ ಒಂದ್ಸಲ ಮನೆಯೆಲ್ಲ ಗುಡಿಸ್ಕೊಬಂದ್ಬಿಡ್ತೀನಿ.
ನೋಡಿದ್ರೆ ಎಷ್ಟು ಶೆಕೆ ಬಂದಿದೆ, ಎಷ್ಟು ಬೇಗ ಬಂದಿದೆ ಅಂತ. ಪೂರ್ತಿ ಮನೆಯೆಲ್ಲ ಗುಡಿಸಿ ಕ್ಲೀನದು ಒರೆಸಿ ಎಲ್ಲ ಫುಲ್ಲು ಘಮ್ ಅಂತಿದೆ ಮನೆಯೆಲ್ಲ. ಅಷ್ಟು ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಊಟ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಸರಿ ಕೆಲಸಕ್ಕೆ ಇಳಿದ್ಬಿಟ್ಟು ಫುಲ್ ಇಂಟ್ರೆಸ್ಟ್ ಬಂದುಬಿಡ್ತು. ಹಂಗೆ ಒಂದೇ ಸರಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದೇ ಸರಿ ಎಲ್ಲ ಕೆಲಸ ಮಾಡಿಬಿಟ್ಟೆ. ಈಚೆ ಕಡೆ ಆ ಕಡೆ ಗ್ರೌಂಡು ಎಲ್ಲ ಗುಡಿಸಿದ್ದಕ್ಕೆ ಫುಲ್ ಶೆಕೆ, ಸೊಂಟನೇ ಮುರಿದೋಯ್ತು ಫ್ರೆಂಡ್ಸ್. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಬಂದ್ಬಿಟ್ರೆ ಯಪ್ಪ ಆದ್ರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಬೇಜಾರಂದರೆ, ಬಿಸಿ ಬಿಸಿ ಸ್ನಾನ ಮಾಡ್ಕೊಬಂದರೆ ಮತ್ತೆ ಬಿಸಿ ಬಿಸಿ ಬಿಸಿಲು, ಮತ್ತೆ ಶೆಕೆ, ಮತ್ತೆ ಇದು. ಅಯ್ಯೋ ಈ ಬೇಸಿಗೆಗಾಲ ಮೊನ್ನೆ ಎಲ್ಲ ಮಳೆ ಜಾಸ್ತಿ ಅಂತ ಒದ್ದಾಡ್ತಿತ್ತು, ಇವತ್ತು ಬಿಸಿಲು ಜಾಸ್ತಿ ಅಂತ ಒದ್ದಾಡೋದಾಯಿತು. ಒಟ್ಟಾಗಿ ಜೀವನದಲ್ಲಿ ಒಂದಲ್ಲ ಒಂದು ಒದ್ದಾಟಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್. ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಹೋಗಿ ಸ್ನಾನ ಮಾಡ್ಕೊಬಂದು ದೇವರಿಗೆ ಭಕ್ತಿನ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಊಟ ಮಾಡೋಣ. ಸೊ ಇವಾಗ ಟೈಮೇ ಎಷ್ಟು ಕೊಡ್ತಾ 11:30 ಆಗಿ ಇನ್ನೂ ನಾನು ಊಟ ಮಾಡಿಲ್ಲ ಅಂದರೆ ಪಾಪ ಅಲ್ವ ಭವಾನಿ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕೆಲಸ ಜಾಸ್ತಿ ಇರ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಪೂಜೆ ಎಲ್ಲ ಮುಗಿಸಿ ಆಯಿತು. ಇವಾಗ ಒಂಥರ ಮನಸ್ಸಿಗೆ ನೆಮ್ಮದಿ. ಇವಾಗ ಟೈಮ್ ಆಗಿದೆ, ಸೊ ಹೋಗಿ ಊಟ ಮಾಡಬೇಕು. ಟಿಫನೇ ಇವಾಗ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾತ್ರ ನೋಡ್ರಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸಕ್ಕದಾಗಿ ಬಂದಿದೆ. ನಾನ್ ಸ್ಟಿಕ್ಕಿ ಏನು ಇದೇಂತಾರಪ್ಪ, ನಾನ್ ಸ್ಟಿಕ್ಕಿ ಅಂತಲೇ ಬರ್ತಿತ್ತು, ಅದೇ ಥರನೇ ಒಂಚೂರು ಕೂಡ ಅಂಟಾಗ್ದಿರ ಉದ್ರುದ್ರಾಗಿ ಬಂದಿದೆ. ಚಟ್ನಿ ಮಾತ್ರ ಕಾಂಬಿನೇಷನ್ ಸಕ್ಕತ್ತಾಗಿದೆ ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ಬೆಳಕು ಇದೆಯಾ ಇಲ್ವಾ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಎಲ್ಲ ಕೂತ್ಕೊಂಡಿದ್ದೀನಿ, ಲೈಟ್ ಹಾಕ್ಕೊಂಡಿರಲಿಲ್ಲ. ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡೆ, ಟೈಮ್ ಪಾಸ್ ಮಾಡಿಕೊಂಡು. ಸೊ ಹೊಟ್ಟೆ ಹಸ್ದಂಗೆ ಆಯಿತು, ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನಿಸ್ತು. ಊಟ ಮಾಡಿದೆ, ಆದರೂ ಹೊಟ್ಟೆ ಹಸ್ತಿತ್ತು, ಏನಾದರೂ ತಿನ್ನಬೇಕು ಅಂದ್ಬಿಟ್ಟು ಮಾವಿನಕಾಯಿ ಮ್ಯಾಂಗೋ ತೊಗೊಬಂದಿಟ್ಟಿರೋ, ಅದಕ್ಕೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇದನ್ನು ಏನು ಮಾವಿನಕಾಯಿ ಅಂತಾರೆ ಫ್ರೆಂಡ್ಸ್, ಈ ಥರ ಶೇಪಲ್ಲಿ ಇರೋದನ್ನು, ಈ ಥರ ಸಖತ್ತಾಗಿದೆ. ಸೀಸನಲ್ಲಿ ಮಾವಿನಕಾಯಿ ಅಲ್ವಾ, ಸೊ ಸೀಸನಲ್ಲಿ ಮಾವಿನಕಾಯಿ ಟೇಸ್ಟೇ ಸೂಪರು. ಬೇರೆ ಟೈಮ್ ಸಿಗೋಕ್ಕಿಂತ ಟೇಸ್ಟಾಗೇ ಇದೆ. ಸೊ ಅದಕ್ಕೆ ಏನಾದರೂ ತೊಗೋಬೇಕಂದ್ರೆ ಆ ಸೀಸನಲ್ಲಿ ತೊಗೊತಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಷ್ಟೇ, ಆರೋಗ್ಯಕ್ಕೂ ಒಳ್ಳೆಯದು. ನಾನು ಹೇಗೆ ಕಾಣ್ತಾ ಇದ್ದೀನಿ. ಸೊ ರೆಡಿ ಆಗ್ಬಿಟ್ಟು ಬಂದೆ. ತುಂಬ ದಿನ ಆದಮೇಲೆ ಒಂದು ಹೇರ್ ಸ್ಟೈಲ್ನ ಹಾಕಿದ್ದೀನಿ. ಈ ಹೇರ್ ಸ್ಟೈಲ್ ಅಂದ್ಬಿಟ್ಟು ನಾನು ಕಾಲೇಜ್ಗೆ ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೆಗ್ಯುಲರಾಗಿ ಡೈಲಿ ಹಾಕ್ತಿದ್ದಂಥ ಹೇರ್ ಸ್ಟೈಲ್ ಇದು. ನನ್ನ ಫೇವ್ರೆಟ್ ಹೇರ್ ಸ್ಟೈಲು. ಸೊ ತುಂಬ ದಿನ ಆದಮೇಲೆ ಹಾಕಿರೋದಕ್ಕೆ ಸ್ವಲ್ಪ ಏರುಪೇರು ಆಗಿದೆ, ಬಟ್ ಸ್ಟಿಲ್ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಮತ್ತು ಇನ್ನೊಂದೇನು ಗೊತ್ತಾ, ಎಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿ ನೋಡ್ತಿರ್ಬೋದು ನೀವು. ಬಟ್ ಎಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಅಂತಂದರೆ ನಾವು ಮನೆ ಕೆಲಸ ಮಾಡಲಿಕ್ಕೆ ರೆಡಿ ಆಗಿರುವಂಥದ್ದು. ಸೊ ಹೆಣ್ಮಕ್ಳು ಮನೆ ಹೌಸ್ ವೈಫ್ಸ್ ಕೆಲಸ ಏನಿರುತ್ತೆ, ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆ ಕೆಲಸ ಮಾಡಿ ತಿಂದು ರೆಸ್ಟ್ ಮಾಡು, ಮತ್ತೆ ಎದ್ದೋಳು ಮತ್ತು ರೆಡಿಯಾಗು ಮನೆ ಕೆಲಸ ಮಾಡು, ತಿಂದು ಮಲ್ಕೋ. ಸೊ ಇಷ್ಟೇ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ವಿ ಡೋಂಟ್ ಹ್ಯಾವ್ ಅನದರ್ ಆಪ್ಷನ್. ಸೊ ಹಾಗಾಗಿ ಇದು ಸೂರ್ಯನ ಬೆಳಕು ಜಾಸ್ತಿ ಆಗಿದೆಲ್ಲ, ಇವಾಗ ಚೆನ್ನಾಗಿ ಕಾಣ್ತಾನೆ ಮೇಬಿ. ಹಾಂ ಯಪ್ಪ, ಏನು ಬೆಂಕಿ ಥರ ಕಾಣಿಸುತ್ತೆ ಮಕ್ಕ. ಇಲ್ಲ ಫ್ರೆಂಡ್ಸ್, ಜಾಸ್ತಿ ಸೂರ್ಯನ ನನ್ನ ಹಣೆಗೆ ಹೊಡಿತಿದ್ದಾನೆ ಬಂದು. ಸೂರ್ಯ ಅಲ್ಲಿದ್ದಾನೆ, ಕಾಣಿಸ್ತೀನಿ, ತೋರಿಸ್ತೀನಿ. ಇವಾಗ ಚೆನ್ನಾಗಿ ಕಾಣ್ತಿದ್ದೆ. ಲೈನ್ ಇಲ್ಲೊಂದು ಲೈನು, ಇಲ್ಲೊಂದು ಲೈನ್. ಅಯ್ಯೋ ಬೇಡ. ಐ ಥಿಂಕ್ ದಿಸ್ ಈಸ್ ಓಕೆ ಅಂತ. ನೋಡಿ ಇವಾಗ ಇದು ಬಂದ್ಬಿಟ್ಟು ನ್ಯಾಚುರಲ್ಲಾಗಿ ಸೂರ್ಯ ನಾನು ಹುಡ್ಕೊಂಡು ಬರ್ತಿದ್ದಾನೆ ಫ್ರೆಂಡ್ಸ್. ಎಲ್ಲೋದ್ರೂ ಬಿಡ್ತಾಯಿಲ್ಲ. ಐ ಥಿಂಕ್ ಇದು ಓಕೆ ಅಂತ ಅನಿಸುತ್ತೆ. ಚೆನ್ನಾಗಿ ಕಾಣಿಸಿದೆ ಅಲ್ವಾ. ಇವಾಗ ಹೋಗ್ಬಿಟ್ಟು ಮನೆ ಗುಡಿಸ್ಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ಇದೆ. ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಏನಂತಾರೆ ಅದನ್ನು ತೋರಿಸ್ತೀನಿ ರೀ. ಏನಂತಂದರೆ ಇದೇನೆ ಹುರುಳಿ ಇದ್ದಾನೆ ಫ್ರೆಂಡ್ಸ್. ಇದು ಹುರುಳಿ ಇದು ಆವಾಗಲೇ ನೀರೆಲ್ಲ ಖಾಲಿ ಆಗಿಬಿಟ್ಟಿದ್ದು, ಫುಲ್ ನೀರೆಲ್ಲ ಕುಡ್ಕೊಬಿಟ್ಟಿದ್ದು. ಬಂದ್ಬಿಟ್ಟು ಮತ್ತೆ ನೀರು ಇಟ್ಟಿದ್ದೀನಿ. ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಹುಳಿ ಹಾಕೋಣ ಅಂತ. ಅಂದರೆ ಖಾರ ಎಲ್ಲ ರುಬ್ಬಿ ಏನು ಮಾಡ್ತಾಯಿಲ್ಲ, ಜಸ್ಟ್ ಇದಕ್ಕೆ ಆಲೂಗಡ್ಡೆ ಹಾಕಿ ಬೇಯಿಸ್ಕೊಬಿಡ್ತೀನಿ. ಆಲೂಗಡ್ಡೆ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಆಲೂಗಡ್ಡೆ ಉಪ್ಪು ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಇಳಿಸ್ಕೊಂಡು ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಅಮ್ಮ ಮಾಡ್ತಾರೆ. ಹಾಗಾಗಿ ಜಸ್ಟ್ ಹುಳಿ ಹಾಕೋಣ ಅಂದ್ಕೊಂಡು ಮಾಡಿದ್ದೀನಿ. ಖಾರ ರುಬ್ಬಿ ಮಾಡಿದ್ರೂ ಚೆನ್ನಾಗಿತ್ತು. ಸದ್ಯಕ್ಕೆ ಕೊಬ್ಬರಿಲ್ಲ ಫ್ರೆಂಡ್ಸ್, ಹಂಗಾಗಿ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊರಾಗಿ ಇಟ್ಟಿದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಏನಂದ್ರೆ ಏನೂ ಇಲ್ಲ. ಬಟ್ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದು ನಾವು ಮಧ್ಯಾಹ್ನ. ಒಂದು ಪ್ಲೇಟು ಒಂದು ಬಾಣಲೆ ಇದೆ, ಅದು 2 ನಿಮಿಷ ಮನಸ್ಸಿಟ್ರೆ 2 ನಿಮಿಷ ತೊಳ್ಳಾಕ್ಬಿಡ್ಬೇಕು. ಚಟ್ನಿ ಇನ್ನೂ ಇದೆ ಫ್ರೆಂಡ್ಸ್, ಬಿಸಾಕೋಕ್ಕೆ ಮನಸ್ಸಿಲ್ಲ. ನೆನ್ನೆ ನೈಟ್ ಮಾಡಿರೋ ಚಟ್ನಿ ಒಂದು ಚೂರು ಹೋಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ನಾನು ಬಿಸಾಕಲ್ಲ, ಹೆಂಗಾದ್ರೂ ಮಾಡಿ ತಿನ್ಕೊಬಿಡ್ತೀನಿ. ನನಗೆಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಹೋಗ್ಬಿಟ್ರೆ ನಾವು ಬಿಸಾಕೋದು, ಹೋಗೇ ಇಲ್ಲ. ಅಷ್ಟು ಚೆನ್ನಾಗಿರೋದನ್ನ ಹೆಂಗೆ ಬಿಸಾಕೋಗುತ್ತೆ. ಹಾಗಾಗಿ
ಸಾಂಬಾರು ಹೆಂಗಿದ್ರು ಬೆಳಗ್ಗಿರುತ್ತೆ ಮಾಡಿದ್ರೆ ಹೆಂಗೆ ಕೆಟ್ಟೋಗಲ್ಲ. ಈ ಚಟ್ನಿ ನಾಳೆಗಿರಲ್ಲ ಅನ್ಸುತ್ತೆ, ಅದಕ್ಕೆ ಇವತ್ತು ನೈಟ್ ಆದರೂ ತಿನ್ಕೊಡ್ಬೇಕಾದ್ರೆ. ಬಟ್ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಏನು ಗೊತ್ತಾ, ಚಟ್ನಿಗಳೆಲ್ಲ ಹೋಗ್ಬಾರ್ದು ಅಂತಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿರ್ಬೇಕು, ಅವಾಗ ಅದು ಏನೂ ಆಗಲ್ಲ ಫ್ರೆಂಡ್ಸ್. ಹಂಗೆ ಇರುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ. ಇವಾಗ ನಾನು ಹೋಗ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಬಿಟ್ಟು ಬರ್ತೀನಿ, ಪಾತ್ರೆ ತೊಳ್ಬಿಟ್ಟು ಮನೆಯೆಲ್ಲ ಗುಡಿಸ್ಬಿಟ್ಟು ಬರ್ತೀನಿ. ಸೊ ನಾನು ನಿಮಗೆ ಸೂರ್ಯನ ತೋರಿಸ್ತೀನಿ ರೀ. ನನ್ನ ಮುಖಕ್ಕೆ ಬಿಡ್ತಿದ್ದಾನೆ. ಭವಾನಿ ನೀನು ಕಪ್ಪಗಿದ್ದೆ, ಸ್ವಲ್ಪ ಬೆಳಕ ಕಾಣಿಸ್ತೆ ಅಂದ್ಬಿಟ್ಟು ನನ್ನ ಮುಖಕ್ಕೆ ಬಂದು ಹೊಡಿತಿದ್ದಾನೆ. ಸೂರ್ಯನಿಗೆ ಟಾರ್ಚ್ ಅನ್ನೋ ಥರ ನಾನು ಸೂರ್ಯನಿಗೆ ಫ್ಲ್ಯಾಶ್ ಲೈಟ್ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡ್ರಿ ಹಿಂಗೆ ಕಾಣ್ತಿದೆ ಅಂತ. ಟಕ 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 ಯಪ್ಪ, ಹಾಗೆ ಸುಟ್ಟು ಭಸ್ಮ ಆಗ್ಬಿಡ್ತೀವಿ ನಾವೆಲ್ಲ, ಹಂಗೆ ಕಾಣ್ತಿದೆ ನೋಡಿ. ಏನು ಕಿಟಕಿಲಿ ಗಲೀಜಾಗಿ ಕಾಣಿಸ್ತೈತೆ ನಿಮಗೆ. ಸೊ ಈ ಕಿಟಕಿಯಲ್ಲಿ ತೋರಿಸ್ತೀನಿ ರೀ. ಎಲ್ಲ ಫ್ರೆಂಡ್ಸ್ ಕೆಳಗಡೆ ಹೋಗ್ಬಿಟ್ಟಿದ್ದಾನೆ. ಓಕೆ, ಸೂರ್ಯನ ಹುಡ್ಕೋದು ಬೇಡ. ನೋಡಿ 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 ಅಲ್ಲಿ ಹೊಳಿತಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಈ ಥರ ಎಲ್ಲರೂ ನೀವು ಸೂರ್ಯ ನೋಡಿರ್ತೀರ ಫ್ರೆಂಡ್ಸ್, ಚಾನ್ಸೇ ಇಲ್ಲ, ನೋವೇ. ಮನೆ ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಬಿಟ್ಟೆ, ಮನೆಗೆ ಗುಡಿಸ್ಬಿಟ್ಟು ಮತ್ತು ಪಾತ್ರೆಗೆಲ್ಲ ವಾಶ್ ಮಾಡಿಬಿಟ್ಟು ಪೂರ್ತಿ ಎಲ್ಲ ಕೆಲಸ ಆಗಿದೆ. ಸೊ ಈವ್ನಿಂಗ್ ಕರೆಕ್ಟಾಗಿ 6:15 ಆಗಿದೆ. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಪೂಜೆ ಮಾಡ್ತಾಯಿದ್ರು ಕೂಡ ಈವ್ನಿಂಗ್ ಒಂದ್ಸರಿ ಸಾಂಬ್ರಾಣಿ ಕಡ್ಡಿ ಇದರಲ್ಲಿ ಪೂಜೆ ಮಾಡಿದಾಗ ಮನೇಲಿ ಒಂಥರ ಹೊಗೆ, ಸಾಂಬ್ರಾಣಿ ಕಡ್ಡಿ ಸ್ಮೆಲ್ಗೆ ಮನೆಯೆಲ್ಲ ಗಮ್ಮಂತಿರುತ್ತೆ, ಪಾಸಿಟಿವ್ ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದ್ಸರಿ ಇವಾಗ ಬಾಗಿಲಿಗೆ ಒಂದ್ಸರಿ ಸಾಂಬ್ರಾಣಿ ಕಡ್ಡಿ ಪೂಜೆ ಮಾಡಿಬಿಟ್ಟು ಇಡೋಣ, ಅದು ಮನೆಗೆ ಸ್ಮೆಲ್ ಗಮ್ಮಂತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಮಾಡಿಬಿಡೋಣ ಫಸ್ಟು. ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಹೊರಗಡೆ ಹೋಗ್ಬರೋಣ, ಸ್ವಲ್ಪ ಹೊತ್ತು 2 ನಿಮಿಷ ಸುತ್ತಾಡ್ಕೊಂಡು ಬಂದುಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ಮಾಡಬೇಕು. ಸೊ ಏನು ಗೊತ್ತು, ಈವ್ನಿಂಗ್ ಟೈಮು, ಬೆಳಗ್ಗೆ ಟೈಮ್ ಈಚೆ ಕಡೆ ಹೋದರೆ ಒಂದು ಸ್ವಲ್ಪ ಫ್ರೆಶ್ ಗಾಳಿ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತೀನಿ. ಅದು ಡೈಲಿ ಅಭ್ಯಾಸ ಆಗಿದೆ. ಈವ್ನಿಂಗು ಬೆಳಗ್ಗೆ ಆದರೆ ಒಂದ್ಸರಿ ವಿಸಿಟ್ ಹಾಕಿ ಬರಬೇಕು ರೋಡಲ್ಲಿ, ಆವಾಗಲೇ ಸಮಾಧಾನ ನನಗೆ. ಹಂಗೆ ಜಡೆ ಮುಂದೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತೀನಲ್ವ. ಸೊ ಆಪಲ್ ಇತ್ತು, ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಹೊಟ್ಟೆ ಹಸ್ತಾನೈತೆ ಫ್ರೆಂಡ್ಸ್. ಮಧ್ಯಾಹ್ನ ತಿಂದೆ, ಚೆನ್ನಾಗಿ ತಿಂದೆ, ಆದರೆ ಯಾಕೋ ಹೊಟ್ಟೆ ಹಸ್ತಾನೈತೆ. ಆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿಂದ್ರೂ ಮಧ್ಯಾಹ್ನ ಮ್ಯಾಂಗೋ ತಿಂದೆ, ಆದರೂ ಇವಾಗ ಹೊಟ್ಟೆ ಹಸ್ತೈತೆ. ಅದಕ್ಕೆ ಆಪಲ್ ತಿಂತಾ ಇದ್ದಾನೆ. ಆಮೇಲೆ ಹೆಂಗೆ ಗೊತ್ತಾ, ಈ ಫ್ರೂಟ್ಸು 4-5 ದಿನದಿಂದ ಮನೇಲಿ ಐತೆ, ಆದರೂ ಕೂಡ ತಿಂದಿಲ್ಲ. ಯಾಕಂದರೆ ಹೊಟ್ಟೆ ಹಸ್ತಿಲ್ಲ. ಹೊಟ್ಟೆ ಹಸ್ದಾಗ ಏನಾದರೂ ಇದ್ದಾಗ ತಿನ್ನೋದು, ಇಲ್ಲಾಂದರೆ ತೊಗೊಬಂದು ಕೈ ಕೊಟ್ಟರು ತಿನ್ನಲ್ಲ, ರಿಟರ್ನ್ ಕೊಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ. ನೋಡ್ರಿ ಫ್ಲವರ್ ಎಷ್ಟು ಚೆನ್ನಾಗೈತೆ ಅಂತ. ಅವ್ರು ಕೀಳೋದೇ ಇಲ್ಲ ಹೂವು, ಅಂದರೆ ಫುಲ್ಲು ಅವರು ಶೋಗಂತಲೇ ಇಕ್ಕವ್ರು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಹೋದ್ಮೇಲೆ ಕಣ್ಣು ಯಾವಾಗಲೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದನ್ನೇನಂತಾರೆ, ಹೊಂಬಾಳೆನಾ? ಹೊಂಬಾಳೆ, ಕರೆಕ್ಟು, ಹೊಂಬಾಳೆ. ಎಷ್ಟು ಚೆನ್ನಾಗಿದೆ ನೋಡಿ ಹೊಂಬಾಳೆ, ಸಕ್ಕ ಬ್ಯೂಟಿಫುಲ್ ಆಗಿದೆ. ಎಲ್ಲೋ ಪಕ್ಷಿ ಹಾರಾಡ್ತಿರೋದರ ಸೌಂಡ್ ಕೇಳಿಸ್ತಿದೆ, ಬಟ್ ಎಲ್ಲಿ ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನೋಡಿ ಅಲ್ಲೂ ಇದೆ ವೀಳ್ಯದೆಲೆ. ನಾವು ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಅಂತ. ಈವ್ನಿಂಗ್ ಚೆನ್ನಾಗಿದೆ, ಫ್ರೆಶ್. ನಮ್ಮ ಮನೆ ಹತ್ರ ವಾತಾವರಣ ಎಲ್ಲ ಸಖತ್ತಾಗಿರುತ್ತೆ. ಹೇಳಿದ್ನಲ್ವ ನೋಡಿ ಎಷ್ಟು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತಾಯಿದ್ದಾರೆ ಅಂತ. ಶಟಲ್ ಕಾಕು ಗೇಮ್ಸು, ಇದರಲ್ಲಿ ಏಜ್ ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ, ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಗೇಮ್ಸು ಮತ್ತು ಸ್ಪೋರ್ಟ್ಸ್ ಎಲ್ಲನೂ. ಚೆನ್ನಾಗಿದೆ ವಾತಾವರಣ. ಅದಕ್ಕೆ ಬೆಳಗ್ಗೆ ಟೈಮು, ಸಂಜೆ ಟೈಮ್ ಬಂದು ಈ ಥರ ಆ ಕಡೆ ನೋಡ್ಕೊಂಡು ಅವರು ಆಡೋದನ್ನ ಅದು ಇದು ನೋಡ್ಕೊಂಡು 5-10 ನಿಂತ್ಕೊಂಡು ಆಮೇಲೆ ಒಳಗೆ ಹೋಗ್ತೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಉರುಳಿ ಸ್ವಲ್ಪ ಅಂದರೆ ಊರಿದೆ ಚೆನ್ನಾಗಿ. ಸೊ ಇದನ್ನು ಚೆನ್ನಾಗಿ 1-2 ನಿಮಿಷ ವಾಶ್ ಮಾಡ್ಕೋಬೇಕು, 1-2 ಸರಿ ವಾಶ್ ಮಾಡ್ಕೋಬೇಕು. ಹಸಿ ತೊಳೆದ್ಬಿಟ್ಟು ಆಮೇಲೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಏನೇನು ಸಿಗುತ್ತೆ ಎಲ್ಲ ಕೈಗೆ ಅದನ್ನು ಹಾಕ್ಬಿಟ್ಟು ಬೇಕಿಡಬೇಕು. ಒಂದು 2-3 ವಿಸಿಲಿಟ್ಟರೆ ಸರಿಯಾಗುತ್ತೆ ಅಂತ ಅನಿಸುತ್ತೆ. ಇದು ಏನಂದರೆ ಸ್ವಲ್ಪ ಉರುಳಿ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೋಬೋದಲ್ವಾ, ಅಂದರೆ 1 ವಿಸಿಲ್ಗೆಲ್ಲ ಬೇಯಲ್ಲ. 1 ವಿಸಿಲ್ಗೆ ಯಾವ ಬೇಳೆಕಾಳು ಬೇಯಲ್ಲ. ಸೊ 3-4 ವಿಸಿಲ್ ಇಟ್ಕೊಳ್ಳೋಣ. ಈ ಉರುಳಿ ತುಂಬ ಒಳ್ಳೆಯದು, ಆದರೆ ಹಸಿ ಉರುಳಿ ಮಾಡ್ಕೊಂಡು ತಿಂದರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟ ಫ್ರೆಂಡ್ಸ್, ಯಾರು ಮಾಡ್ತಾರೆ ಅವೆಲ್ಲ ರಿಸ್ಕು. ಮಸಾಲೆ ಸಾಂಬಾರು ಮಾಡೋದಂದ್ರೆ ನಂಗೆ ರಿಸ್ಕು, ಅದು ಇಡ್ಸೋದು ಇಲ್ಲ ನನಗೆ. ಬಟ್ ಇದು ಬಂದುಬಿಟ್ಟು ಹುಳಿ ಹಾಕಿದ್ರೆ, ಖಾರ ಹುಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡ್ಕೊಳ್ಬೇಕು. ಕೇಳ್ಬೋದು ನೀವು, ಎಲ್ಲಿ ಹೋಗ್ತೀಯಾ, ಟೈಮ್ ಇಲ್ಲ ಅಂತ. ಎಲ್ಲೂ ಹೋಗಲ್ಲ, ಅದು ಇಂಟ್ರೆಸ್ಟ್ ಇರಬೇಕಲ್ಲ ಮನುಷ್ಯನಿಗೆ. ನನಗೆ ಇವಾಗ ಮಾಡಬೇಕು ಅಂತ ಅನಿಸ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಮಾಡ್ತಾಯಿಲ್ಲ ಅಷ್ಟೇ. ಸೊ ಇದನ್ನ 2 ಸರಿ ವಾಶ್ ಮಾಡ್ಕೊಂಡೆ. ಆಲೂಗಡ್ಡೆನೂ ವಾಶ್ ಮಾಡ್ಕೋಬೇಕು, ಮರ್ತ್ಬಿಟ್ಟೆ ಫ್ರೆಂಡ್ಸ್. ಇಲ್ಲಂದಿದ್ದರೆ ಇದರಲ್ಲೇ ಹಾಕ್ಬಿಟ್ಟು ತೊಳ್ಕೊಬಿಡ್ತಿದ್ದೆ.
ಪರವಾಗಿಲ್ಲ. ಇನ್ನೊಂದ್ಸರಿ ಬೇಳೆಕಾಳನ್ನ ತೊಳೆಯೋದ್ರೆ ಅದು ಇದ್ರ ಜೊತೆಗೇ ಹಾಕ್ಬಿಟ್ಟು. ಸೊ ಇವಾಗ ನಾನು ಪೊಟ್ಯಾಟೊ 2 ತೊಗೊಂಡಿದ್ದೀನಿ. ಏನಂತಾರೆ ಇದನ್ನು, ಪೊಟ್ಯಾಟೊ ಆಲೂಗಡ್ಡೆ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮಣೆ ಇದೆ ಫ್ರೆಂಡ್ಸ್, ಯೂಸ್ ಮಾಡ್ತಾರೆ. ಪಟ ಅಂತ ಕೈಲೇ ಮಾಡಬೇಡ. ಕೈಗಿಂತ ಒಂದೊಳ್ಳೆ ಅಸ್ತ್ರ ಬೇಕಾ, ಕೈಗಿಂತ ಒಂದೊಳ್ಳೆ ಆಯುಧ ಬೇಕಾ ಹೇಳಿ. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡಿ ಹಾಕ್ತಾಯಿದ್ರೆ ತೋರಿಸ್ತೀನಿ ರೀ. ಹಿಂಗೆ ಎತ್ಕೊಳ್ಳೋದು, ಹಿಂಗೆ ಕಟ್ ಮಾಡೋದು, ಆಮೇಲೆ ಹಿಂಗೆ ಎತ್ಬಿಡೋದು. ನೆಕ್ಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಸೆಂಟ್ರಲ್ಲಿ ಒಂದು ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಹಿಂಗೆ ಕಟ್ ಮಾಡೋದು ಅಷ್ಟೇ. ಸುಮ್ಮನೆ ಇದಕ್ಕೆಲ್ಲ ಮನೆ ಬೇಕಾ? ಆದರೂ ಮನೆ ಬೇಕು ಫ್ರೆಂಡ್ಸ್. ಒಂದು ಸರಿ ಸುಮ್ಮನೆ ಕೂತ್ಕೊಂಡು ನಿಧಾನ ಮಾಡ್ಬೇಕಾದ್ರೆ ಮಣೆನೂ ಯೂಸ್ ಮಾಡ್ತೀನಿ, ಇರೋದೆಲ್ಲ ಯೂಸ್ ಮಾಡ್ತೀನಿ. ಏನೂ ಇಲ್ಲ ಅಂದಾಗ ಏನು ಯೂಸ್ ಮಾಡಲ್ಲ. ಈ ಥರ ಇದೆ. ಸೊ ಇವಾಗ ಇದಕ್ಕೆ ನೀರು ಹಾಕಿ ಇನ್ನೊಂದೆರಡು ಸರಿ ವಾಶ್ ಮಾಡ್ಕೊಬಿಡ್ತೀನಿ. ಈರುಳ್ಳಿನೂ ಸೇಮ್ ಅದೇ ಥರನೇ ಪಟ್ ಅಂತ ಕೈಯಲ್ಲೆಲ್ಲ ಕಟ್ ಮಾಡ್ಕೊಬಿಡ್ತೀನಿ. ಇನ್ನೇನಕ್ಕೆ ಸುಮ್ಮನೆ ಮನೆ ಎತ್ಕೊಂಡು ಕೂತ್ಕೊಳ್ಳೋದು ಅಂತ. ಅರ್ಜೆಂಟ್ ಏನಿಲ್ಲ ಫ್ರೆಂಡ್ಸ್, ನಿಧಾನವಾಗೇ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಬೇಗ ಮಾಡಿ ಸೀರಿಯಲ್ ನೋಡೋಣ ಅಂತ. ಯಾರೆಲ್ಲ ಸೀರಿಯಲ್ಸ್ ನೋಡ್ತೀರಾ ಕಮೆಂಟ್ ಮಾಡಿ. ಯಾವ ಸೀರಿಯಲ್ ಇಷ್ಟ ಅಂತ ಕಮೆಂಟ್ ಮಾಡಿ. ಯಾವ ಸೀರಿಯಲ್ ನಿಮ್ಗೆ ಇಷ್ಟಪಟ್ಟು ನೋಡ್ತೀರಾ ಅಂತ ನೋಡಿ ಫ್ರೆಂಡ್ಸ್. ಹಿಂಗೆ ಕಟ್ ಮಾಡೋದು ಈರುಳ್ಳಿನ ಟಕ. ನನಗೆ ಸ್ವಲ್ಪ ಭಯ, ಬೇಗ ಕೈ ಕಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ನಾನು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅಂತಲ್ಲ, ಏನು ಕಟ್ ಮಾಡಬೇಕಾದ್ರೂ ನೀವು ಬೇಗ ಕೈ ಕಟ್ ಮಾಡ್ಕೊಬಿಡ್ತೀನಿ. ನಾನು ಹಿಂಗೆ, ನನ್ನ ತಮ್ಮನೂ ಹಂಗೆ. ಅವ್ನ ಕೈಯಲ್ಲಿ ಏನಿದ್ರು ಕಟ್ ಮಾಡ್ಕೊಬಿಡ್ತಾನೆ. ಚಾಕು, ಚೂರಿ, ಮಚ್ಚು ಏನಿದ್ರು ಕಟ್ ಮಾಡ್ಕೊಬಿಡ್ತಾನೆ ಅವನ ಕೈಯಲ್ಲಿ. ನಮ್ಮಮ್ಮ ಮಚ್ಚು, ಚಾಕು, ಆಮೇಲೆ ಕತ್ರಿ ಇಂಥವೆಲ್ಲ ಕೊಡೋಕ್ಕೆ ಭಯ ಪಡ್ತಾರೆ. ಬಿಕಾಸ್ ಅಷ್ಟು ಗಾಯ, ಅವನ ಮೈ ಕೈ ಎಲ್ಲ ಬರೀ ಗಾಯಗಳಿರೋದು. ಹಾಕ್ಬಿಟ್ಟು ಇಟ್ಬಿಟ್ರೆ ಇದು ಬೆಂದೋಗ್ತೈತೆ. ಆಮೇಲೆ ಇಳಿಸ್ಕೊಂಡು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಷ್ಟೇ ಈಸಿಯಾಗಿ ಮಾಡ್ಕೊಬಿಡ್ತೀನಿ. ನನಗೊಂದೇ ಒಂದು ಡೌಟು ಫ್ರೆಂಡ್ಸ್, ಮೊಟ್ಟೆ ಇದೆ, ಮಾಡಲಾ ಬೇಡ ಅನ್ನೋದೇ ಒಂದು ಡೌಟು. ಏನಕ್ಕೆ ಈ ಡೌಟು ಅಂತಂದರೆ, ಇದು ಮೊಟ್ಟೆ ವೆಜ್ಜಾ ನಾನ್ ವೆಜ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ, ಇವಾಗ ನನಗೆ ತಿನ್ನಬೇಕು ಅನಿಸ್ತೈತೆ. ನಾನು ಪೂಜೆ ಮಾಡಿದ್ದೀನಿ. ಮೊಟ್ಟೆ ತಿನ್ಬೋದಾ ತಿನ್ನಬಾರ್ದಾ, ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಕನ್ಫ್ಯೂಷನಲ್ಲೇ ತಲೆನೋವು ಬಂದುಬಿಟ್ಟಿದೆ. ನನಗೆ ಈ ನಡುವೆ ಎಲ್ಲ ಬರೀ ಇದೆ ಕನ್ಫ್ಯೂಷನು. ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳಿದು ಬಿಟ್ಟಿದೆ. ಹಾಗಾಗಿ ನೀವು ತಿಳಿಸ್ಬಿಟ್ರೆ ನನಗೆ ತುಂಬ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಅಪ್ಪ, ಈ ಕೆಂಪು ಈರುಳ್ಳಿ ಇದೆಯಲ್ಲ ಫ್ರೆಂಡ್ಸ್, ಎಷ್ಟು ಖಾರ ಅಂತೀರಾ ನೋಡಿ. ಸಂತೆಗಿನ್ನ ತರ್ತೀರಾ, ಮುಂದೆ ಕುತ್ಕೊಂಡು ಆಡ್ತೀರಾ. ಈ ಈರುಳ್ಳಿ ತಗೊಬಂದು ನನ್ನ ಬಾಧೆ ಹಂಗಾಗೈತೆ. ಸಕ್ಕದವಳು ಬರ್ತೈತಿ ಫ್ರೆಂಡ್. ಕಣ್ಣರೆಲ್ಲ ನೀರು ನೋಡ್ರಿ, ಕಾಣಿಸ್ತೈತೋ ಇಲ್ಲ ಕತ್ಲಾಗ. ಇದೊಂದು ಲೈಟ್ ಬೇಗ ಒಂದು ತಗೋಬೇಕು. ಈ ಕಡೆ ಸಾಂಬಾರು ಬಿಸಿಲ್ ಬಂತು, ಹಂಗೆ ಇಟ್ಟಿದ್ದೀನಿ. ಈ ಕಡೆ ಮುದ್ದೆ ಇನ್ನೇನು ಆಗಿ ಬಂದಿದೆ, ಅಕ್ಕಿ ಕೂಡ ಬೆಂದಿದೆ. ರಾಗಿ ಹಿಟ್ಟು ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡ್ಕೋಬೇಕು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಸಡನ್ನಾಗಿ ಆನಿಯನ್ ಬೋಂಡಾರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು 3 ಈರುಳ್ಳಿ ಎತ್ಕೊಂಡಿದ್ದೀನಿ ಅಷ್ಟೇ. ಒಂದು 3 ಈರುಳ್ಳಿ ಹಾಕ್ಬಿಟ್ಟು ಒಂದು 4-5 ಬೋಂಡ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಸೊ ಬೋಂಡ ಮಾಡೋಣ ಅಂತ ಅನ್ನಿಸ್ತು ಸಡನ್ನಾಗಿ. ಸೊ ಮಾಡೋಣ ಅಂದ್ಕೊಂಡು ಎತ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಬೋಂಡ ಮಾಡೋಣ, ಚೆನ್ನಾಗಿರುತ್ತೆ. ಏನಾದರೂ ತಿನ್ಬೇಕಂತ ಅನ್ನಿಸ್ತಾನೆ ಇತ್ತು. ಮೊಟ್ಟೆ ತಿನ್ನೋಂಗಿಲ್ಲ, ಅದು ವೆಜ್ಜಾ ನಾನ್ ವೆಜ್ ಅಂತ ಗೊತ್ತಿಲ್ಲ. ಹಾಗಾಗಿ ಸರಿ ಏನಾದರೂ ಬೇಕಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ಈರುಳ್ಳಿ ಬೋಂಡನ ಮಾಡ್ತಾಯಿದ್ದೀನಿ. ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕಿ ಖಾರ ಕಲಿಸ್ಬೇಕು, ಈ ಕಡೆ ಮುದ್ದೆ ಮಾಡ್ಕೋಬೇಕು. ಸೊ ಎಲ್ಲ ಹಂಗೆ ಎರಡು ಕೈಯಲ್ಲಿ 3 ಐಟಮ್ ಹೆಂಗೆ ನಾವು ಸೊ ಮಾಡೋಣ ಫ್ರೆಂಡ್ಸ್. ಬೇಗ ಮಾಡ್ಬೋದು. ಇದು ಕೆಂಪಿರುಳ್ಳಿನ, ಈ ಬಿಳಿ ಈರುಳ್ಳಿನ, ಕೆಂಪಿರುಳ್ಳಿ ಆದರೆ ಇದನ್ನು ಅಷ್ಟೇ ಕುಯ್ಯೋಷ್ಟರಲ್ಲಿ ಉದ್ದುದ ಕಟ್ ಮಾಡಿ ಮಾಡ್ತಾರೆ. ಕೆಲವೊಬ್ರು ಸಣ್ಣ ಕಟ್ ಮಾಡಿಬಿಟ್ಟು ಮಾಡ್ತಾರೆ. ನಾನು ಉಜ್ಜಿದ ಕಟ್ ಮಾಡ್ಬಿಟ್ಟು ಮಾಡಲ್ಲ, ಉದ್ದುದ ಕಟ್ ಮಾಡಿಬಿಟ್ಟೆ ಮಾಡ್ತೀನಿ. ಏನು ಹಂಗೆ ಓಡ್ತೈತಲ್ಲ ಫ್ರೆಂಡ್ಸ್ ಇದೆ. ಸೊ ತೆಗೆದ್ಬಿಟ್ಟೆ. ಅವು ಈರುಳ್ಳಿ ಬೋಂಡನ ಹಂಗೆ ಮಾಡಿ ಹಂಗೆ ಸುಡೋಂಗಿಲ್ವಲ್ಲ, ಒಂದು 10 ನಿಮಿಷ ಬಿಡಬೇಕಲ್ಲ ಮ್ಯಾಗಿನೇಟ್ ಆಗೋಕ್ಕೆ. ಸೊ ಇವಾಗ ಕಲಸಿ ಇಟ್ಟೆ. ನಾನು ಮನೇಲಿ ಬಂದಮೇಲೆ ಬೋಂಡ ಬಿಟ್ಕೊಂಡ್ರೆ ಹಾಕ್ತಿದ್ದೆ ಅಷ್ಟೇ. ಈಗ ಸಣ್ಣ ಹಾಕೊಂಡು ಕಟ್ ಮಾಡ್ಕೊಂಡೆ ಮಾಡಿದ್ರೆ ಚೆನ್ನಾಗಿದೆ. ಹಿಂಗೆ ರೌಂಡ್ ಇನ್ನೂ ಬಾಕ್ಸ್ ಕಟ್ ಮಾಡ್ಕೊಂಡು ಮಾಡಿದ್ರು ಚೆನ್ನಾಗಿದೆ. ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ಬಾಕ್ಸ್ ಥರ ಇರುತ್ತಲ್ಲ, ಇದನ್ನು ಲೇಯರ್ ಮಾಡಬೇಕಂದ್ರೆ ಒಂದೊಂದು ಲೈನ್ ಇದೆಯಲ್ಲ ಈರುಳ್ಳಿದು, ಹಂಗೆ ಬರಬೇಕು. ಹಂಗೆ ಬರಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ನೀವು ತೋರಿಸ್ತೀನಿ ನೋಡಿ. ಹಾಕೊಂಡು ಚೆನ್ನಾಗಿ ಹಿಂಗೆ ಮಾಡಿಬಿಟ್ರೆ ಈ ಥರ ಲೇಯರ್ ಉದುರುತ್ತೆ. ಸೊ ಈ ಥರ ಮಾಡ್ಕೋಬೇಕು. ಫಸ್ಟ್ ಇವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಮುದ್ದೆಗೆ ಬೇರೆ ಇಟ್ಟಿದ್ದೀನಿ. ಈ ಕಡೆ ಮುದ್ದೆ ಬೇರೆ ಮಾಡ್ಕೋಬೇಕು. ಫಸ್ಟ್ ಇದು ಕಲಸಿಟ್ಬಿಡ್ಬೇಕು. 1/2 hour ಇಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ ಮೈದಾ ಹಿಟ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಇಡೀ ಒಂದಿಷ್ಟು ಅರ್ಧ ಇತ್ತು ಹಾಕ್ಕೊಂಡೆ ಮೈದಾ. ಇದು ಇನ್ನೊಂದು ಹೆಸರು ಕಡಲೆ ಹಿಟ್ಟು. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಕಬಾಬ್ ಪೌಡ್ರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಸ್ವಲ್ಪ ಹಾಕ್ಕೋಬೇಕು ಅನಿಸುತ್ತೆ, ಬಿಕಾಸ್ ತುಂಬ ಒಂಥರ ಡ್ರೈ ಆಗ್ತಿದೆ. ಸ್ವಲ್ಪ ನೀರು ಹಾಕೋಣ. ಇವಾಗ ಬೋಂಡ ಕಲಸಿಟ್ಟಿದ್ದೀವಿ ನೋಡ್ರಿ, ಅದು ಈ ಥರ ಇದೆ. ಈ ಥರ ಕರೆಂಟ್ ಹೋಯ್ತು. ಶಟ್
ಈ ಆಯಿಲ್ ಹಾಕ್ಬಿಟ್ಟು ಇವಾಗ ಇದನ್ನು ಒಂದೊಂದು ಲೇಯರಾಗಿ ಬಿಟ್ಟು ತೆಗಿಬೇಕು. ಇವಾಗ ಇನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಡ್ತಾವೆ. ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ, ಇಲ್ಲ ಏನಾದರೂ ಮಾಡೋಣ ಸ್ಪೆಷಲ್ ದಿನ ಅಂದಾಗಲೇ ಈ ಥರ ಕರೆಂಟ್ ಹೋಗುತ್ತೆ. ಏನು ಮಾಡೋದು? ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬಂದಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಬೋಂಡ ಅಷ್ಟು ಸಾಫ್ಟಾಗೈತೆ, ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಜ. ಮಾತ್ರ ಕಮ್ಮಿ ಮಾಡು, ನೀವು ಬಿಡು, ಹಾಲಿನ ಕಮ್ಮಿ ಮಾಡು. ಎಷ್ಟು 8-9 ತಾನೇ ಕೊಟ್ಟಿದ್ವಿ, ಬೇಗ ಕಮ್ಮಿ ಮಾಡು. ಸೊ ಇವಾಗ ಬೋಂಡ ಮಾತ್ರ ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ತಿಂದ್ಬಿಟ್ಟು ತಿಂದಿದ್ದಕ್ಕೆ ಕರಬೇಕು ಅಂತೇಳಿ ಪಾತ್ರೆಗಳೆಲ್ಲ ಉಜ್ಜಿಬಿಟ್ಟು ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಬಂದಿದ್ದೀನಿ. ಈ ವ್ಲಾಗಲ್ಲಿ ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಇಲ್ಲ ತಾನೆ, ಇವಾಗ ನೋಡ್ರಿ ಇಲ್ಲಿದ್ದಾರೆ. ಹಾಯ್ ಅಣ್ಣ ಮಾಡು. ತಗ ಮಾತಾಡು. ಏನಂತ? ಬೆಳಗ್ಗೆಯಿಂದ ಏನಕ್ಕಿರಲಿಲ್ಲ ನೀನು? ಗಾಡಿ ಓಡ್ಸಕ್ಕೆ ಹೋಗಿದ್ದೆ. ಯಾಕಾ ಬೆಳಗ್ಗೆ ಬಂದಿಲ್ಲ ಮನೆಗೆ ನಾಷ್ಟಕ್ಕೆ? ಬಂದೆ. ಯಾಕೆ ಮತ್ತೆ ಬ್ಲಾಗಲ್ಲಿ ಬಂದಿಲ್ಲ? ನೀನು ವ್ಲಾಗ್ ಮಾಡ್ತಿದ್ದೀನಿ, ನನಗೇನು ಗೊತ್ತು. ಇವ್ರನ್ನ ವ್ಲಾಗಲ್ಲಿ ಬರಮಾಡಬಾರ್ದು ಅಂತಲೇ ಮಾಡಿಲ್ಲ. ಬಾಳು ಮಾಡಬಾರ್ದು. ಏನು ಸ್ಪೆಷಲು? ನಿನ್ನ ಬರಮಾಡಬಾರ್ದು ಅಂತ. ಬಾಳು ಮಾಡಬಾರ್ದು. ಇವ್ರು ಬರಬಾರ್ದು ಅಂದ್ಬಿಟ್ಟು ನಾನು ಮಾಡಿಲ್ಲ, ಅದಕ್ಕಾಗಿ. ಸೊ ಇವಾಗ ಚೆನ್ನಾಗಿ ಅವ್ದು ಬೋಂಡ ಹೆಂಗಿತ್ತು? ಚೆನ್ನಾಗಿತ್ತು. ಅಷ್ಟೇ ಹೇಳ್ಬಿಡ, ಒಳ್ಳೆ ಪ್ರಾಕ್ಟೀಸ್ ಮಾಡಿ ಹೇಳೋದಾಯ್ತು. ಕರೆಕ್ಟಾಗಿ ಹೇಳು. ಸೂಪರಾಗಿತ್ತು ನಿಜ. ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಅನ್ಕೊಂಡಿದ್ದಲ್ಲ, ಮಾಡಿದ್ದೀಯ. ಬೋಂಡ ಮಾತ್ರ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಚೆನ್ನಾಗಿತ್ತು ಬೋಂಡ. ಮತ್ತು ಹುರುಳಿಕಾಳು ಹುಳಿ ಅಂತ ಹೇಳಲೇಬೇಕಾ, ಅದು ಸೂಪರಾಗಿತ್ತು. ಮುದ್ದೆ ಚೆನ್ನಾಗಿ ಊಟ ಆಯಿತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಕುತ್ಕೊಂಡಿದ್ವಿ ಆರಾಮಾಗಿ ಟಿ ವಿ ನೋಡಿಕೊಂಡು. ಇದಾಗೋಗಿದೆ ಆಲ್ರೆಡಿ ಶೋ. ಕಾಲು ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತೀನಿ. ಬೆಳಗಿನ ವ್ಲಾಗ್ ಮಾಡಿ ಮಾಡಿ ಕೆಲಸ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಇವತ್ತಿನ ವೀಡಿಯೋ ನೋಡಿಬಿಟ್ಟು ಇಲ್ಲಿ ತನಕ ಯಾರೆಲ್ಲ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ನೋಡೋದು ಬಾಯ್.